ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದೇ ಅಂದರೆ ಮೀಡಿಯಾದಾಗೂ ನಾನು ನೋಡಿದೆ ರೀ, ರಾಹುಲ್ ಅವ್ರು ಬೆಳಗಾವಿಂದ ಸ್ಪರ್ಧೆ ಮಾಡ್ತಾರಂತ, ಇನ್ನೊಬ್ಬರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ, ಮೀಡಿಯಾದಾಗ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನೊಂದು ಸಲ ಮತ್ತು ಸತೀಶ್ ಅವರು ನಾವು ರಮೇಶ್ ಅವ್ರು ಕುಂತು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದರೂ ಬರ್ಬೋದು. ಇಲ್ಲಿ ತಗ ಆ ಥರ ಯಾವುದು ಚರ್ಚೆಗಳಾಗಿಲ್ಲ ರೀ. DCC ಬ್ಯಾಂಕ್ನಿಂದ ಜಾರಕಿಹೊಳಿ ಕುಟುಂಬಕ್ಕೆ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ರಮೇಶ್ ಜಾರಕಿಹೊಳಿ ಅವರು ಅಂದರೆ ಸರಿಯಾದಂಥ ಪರಿಹಾರ ದುಡ್ಡು ಬಂದಿಲ್ಲ ಅನ್ನುವಂಥ ನಾವು ಬಳಸ್ಕೊಳ್ಳಿಲ್ಲ ಅದನ್ನ. DCC ಬ್ಯಾಂಕ್ ರೀ, DCC ಬ್ಯಾಂಕಿನ ನಾವು 6 ಜನ ಸದಸ್ಯರು ಯಾರು ರೀ? ಅನ್ಯಾಯ ಆಗಿದೆ. ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ. ನಿನ್ನೆ ರೀ ಅಂದ್ರೆ 5-6 ಜನ ಸದಸ್ಯರು 7 ಜನ ಸದಸ್ಯರಿದ್ರು ಕೂಡ ನಮ್ಗೆ ಬಳಕೆ ಮಾಡ್ಕೊಳ್ಳಲ್ಲ. ಅಲ್ಲಲ್ಲ, ಈಗ ಮೊದಲಿಂದ ನಮ್ಮವ್ರು 7 ಜನ ಚುನಾಯಿತ ನಮ್ಮ ಕಡೆಯಿಂದ ಇರ್ತಿದ್ರು ಅದು. ಸೊ ಆದ್ಮೇಲೆ ಆ ಥರ ಏನೂ ನೋಡ್ರಿ, ಈಗ ಹೇಳ್ತಾರೆ ಎಲ್ಲರೂ, ನಾವು ಇಷ್ಟೆಲ್ಲ 10 ವರ್ಷ ಇದ್ದರು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ, ಮತ್ತೊಂದು ಇನ್ಫ್ಲೂಯೆನ್ಸ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಅದಕ್ಕೆ ನಿಮ್ಗೆ ಸ್ಪಷ್ಟ ಹೆಣ್ಣು ಎಲ್ಲರೂ 160 ಕೋಟಿ, 160 ಕೋಟಿ ಅಲ್ಲಪ್ಪ, 80 ಕೋಟಿ ಬೆಳಗಾವಿ DCC ಬ್ಯಾಂಕು, 80 ಕೋಟಿ ಕೊಲ್ಲಾಪುರ DCC ಬ್ಯಾಂಕ್ ಕೂಡಿ 160 ಕೋಟಿ ಕೊಟ್ಟಿದ್ವಿ. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ. ಅದನ್ನು ಕಟ್ಟು ಜವಾಬ್ದಾರಿ ಒಪ್ಸೈತಿ ಬ್ಯಾಂಕ್ನವ್ರಿಬ್ಬರನ್ನ ಅಲ್ಲೇ ನೇಮಕ ಮಾಡ್ತೀವಿ. ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇರವ್ರು, ಯಾಕಂದ್ರೆ ಕೆಲವೊಂದು ಅಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರಂತೇಳಿ ನಾ ಅದನ್ನ ಏನಿಲ್ಲ, ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಟ್ಕೊಂಡು ಕೂತ್ರೆ ಡಿಪಾಸಿಟ್ರಿಗೆ ನಾವು ಡಿಪಾಸಿಟ್ ಎಲ್ಲಿ ಲಾಸ್ ಆಗ್ತದೆ, ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತೆ ರೀ. ಕೆಲವೊಂದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯವಾಗಿ ಚಲೋ ಸ್ಟ್ರಾಂಗ್ ಇದ್ದದ್ದು. ಈಗ ಯಾರ್ಯಾರು 100 ಕೋಟಿ ಕೊಟ್ಟರೆ 200 ಕೋಟಿ ಆಸ್ತಿ ಬರ್ಸ್ಕೊಂಡು ಕೊಡಬೇಕು, ಅದಕ್ಕೆ ಕೊಡ್ತೀವಿ. ಅದಕ್ಕೆ ದಯಮಾಡಿ ಬ್ಯಾಂಕಿನ ರೊಕ್ಕ ದುಡಿಸ್ರೇ ಡಬಲ್ ಆಗ್ತೈತೆ ರೀ, ಇಟ್ಕೊಂಡ್ರೆ ಲಾಸ್ ಆಗ್ತೈತೆ. ಅದಕ್ಕೆ ಸರ್, ಖಾನಾಪುರದಲ್ಲಿ ಈಗ ಚಂದ್ರ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವಂಥದ್ದು, ಅವರೇನಾದರೂ ನಿಮ್ಮನ್ನು ಸಂಪರ್ಕಿಸೋ ಅಂದ್ರೆ ಪಕ್ಷಾತೀತವಾಗಿ ಮಾಡ್ತೀವಿ ಎಲ್ಲ ಮಾಡ್ತಾ ಇದ್ದೀವಿ ರೀ. ನಾ ಏನಿಲ್ಲ, ನಮಗೇನು ಅವ್ರು ಸಂಪರ್ಕ ಮಾಡಿಲ್ಲ ರೀ. ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ, ಅವ್ರು ಮಾಡಕತ್ತಾರೆ ರೀ. ಆಚೆ ಕಡೆ ಮತ್ತು ಯಾರು ನಿಲ್ತಾರೋ ಏನು ಮಾಡ್ತಾರೆ ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಈಗಾಗಲೇ ಒಂದು ಸ್ವಲ್ಪ ಹೋಗೆಲ್ಲ ಮೀಟಿಂಗ್ ಮಾಡಿ ಬಂದಿದ್ದು ರೀ. ಅಶೋಕ್ ಪಟ್ಟಣ್ ಅವರು ಕೂಡ ತಾನೇ ಅವರು ಈಗ ಅವರು ನಿಲ್ತಾರಂತ ಸುದ್ದಿ ಇದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟಲ್ಲಿ ಹೇಳ್ತೀವಿ ನಾವು ರೀ. ನಮ್ಮ ಕ್ಯಾಂಡಿಡೇಟ್ ವಿಶೇಷವಾಗಿ MLA-ಗಳು ಭಾಳ ಜನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. MLA-ಗಳು ಹೆಂಗೆ ಮನವೊಲಿಸ ಅವ್ರು ನೀವು ರೀ ಅಲ್ರಿ. ಸರ್ MLA-ಗಳು ಈ ಕಡೆ ಒಲವು ತೋರಿಸ್ತಾರೆ. ಏನಾದರೂ ಅನುದಾನ ಈಗ DCC ಬ್ಯಾಂಕ್ ರೀ ಮಾಂತೇಶ್ ಒಂದು 30 ವರ್ಷದಿಂದ ಇವರು ಅದಾರ ರೀ. ಏನು ವಿಶೇಷ ಅವ್ರನ್ನ ಕೇಳಿಬಿಡ್ರಿ, ನನಗೆ ಗೊತ್ತಾಗುತ್ತೆ. ಎಲ್ಲರೂ ಯಾಕೆ ನಿಲ್ಲಕ್ಕೆ ಓಡಾಡತ್ತಾರೋ ಏನೋ ತಿಳಿಯೋದು. ಚಿಕ್ಕೋಡಿಗೆ ರೀ ಎಲ್ಲ ಈ ಅಂದರೆ ಯಾಕೆ ಈಗ ನೋಡ್ರಿ, ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡ್ರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ವಿ ರೀ. ಎಲ್ಲರೂ ಹಂಗೆ ಮಾಡಿ ಚಲೋ ರೀ. ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದರೆ ನಮಗೇನು ಮಾಡೋಕ್ಕಾಗಲ್ಲ, ಅಂದ್ರೆ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಡಿಸಿಷನ್ ಬಿಟ್ಟಿದ್ದಾರೆ. ಅವಾಗ ಹೆಂಗೆ ಕಾಂಪ್ರಮೈಸ್ ಆಗ್ತೀರಿ ಅನ್ನುವಂಥದ್ದು, ಯಾವ ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು. ಈಗ ರಾಮದುರ್ಗದಲ್ಲಿ ಅಥವಾ ಖಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರ ಅಭ್ಯರ್ಥಿಗಳು ಆಗ್ಬಿಟ್ರೆ ಸೊ ಅವಾಗ ನಿಮ್ಗೆ ಹೆಂಗೆ? ಅಲ್ಲಲ್ಲ, ಈಗ ನೋಡಿ ಅವರೆಲ್ಲ ಲೀಡರ್ಸ್ ಅದಾಗ ಇಲೆಕ್ಷನ್ ಮಾಡತ್ತವ್ರೆ. ನನ್ನ ವಿಶೇಷ ಗಮನಕ್ಕೆ ಅಂದ್ರೆ ಇಲ್ಲಿ ತಗ ಪಾರ್ಟಿ ಮ್ಯಾಗ ಹೋಗೋದಿಲ್ಲ ರೀ. ಅಕಸ್ಮಾತ್ ಯಾರ್ಯಾರ ನಮ್ಮ BJP MLA ನಿಲ್ಬೋದು, ಕಾಂಗ್ರೆಸ್ MLA ನಿಂತರು ಅದು ಪಾರ್ಟಿಗೆ ಸಂಬಂಧ ಇರೋದಿಲ್ಲ. ಕೋಆಪ್ರೇಟಿವ್ ಲೆಕ್ಕದಾಗ ಮಾಡ್ತವ್ರೆ. ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರಲ್ಲ ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಪಾರ್ಟಿನ ಇನ್ವಾಲ್ವ್ ಇದ್ರಾಗ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ವಿನಂತಿ ನಂದ್ರೆ ಧನ್ಯವಾದ.